ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ 16ನೇ ಆವೃತ್ತಿಯ ಬೃಹತ್ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. 2 ದಿನಗಳ ಮೇಳದಲ್ಲಿ 332 ಕಂಪನಿಗಳು ಹಾಗೂ 15,539 ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದರು. ಈ ಪೈಕಿ 2,416 ಮಂದಿಗೆ ಸ್ಥಳದಲ್ಲೇ ಉದ್ಯೋಗದ ಆಫರ್ ದೊರೆತಿದ್ದು 6,183 ಅಭ್ಯರ್ಥಿಗಳು ಮುಂದಿನ ಹಂತಕ್ಕೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಎಂದು ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವ ತಿಳಿಸಿದ್ದಾರೆ. ಉತ್ಪಾದನಾ ವಲಯದ 75 ಕಂಪನಿಗಳಲ್ಲಿ 523 ಮಂದಿ ಆಯ್ಕೆಯಾಗಿದ್ದು ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ 216 ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಂಡಿದೆ. ಐಟಿಇಎಸ್ ಕ್ಷೇತ್ರದಲ್ಲಿ 96 ಮಂದಿಗೆ ಸ್ಥಳದಲ್ಲೇ ಉದ್ಯೋಗ ದೊರೆತಿದೆ. ಬ್ಯಾಂಕಿಂಗ್, ಹಣಕಾಸು ಮತ್ತು ವಿಮಾ ಕ್ಷೇತ್ರದಲ್ಲಿ 211 ಮಂದಿ, ಔಷಧ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ 40 ಮಂದಿ ಸ್ಥಳದಲ್ಲೇ ಆಯ್ಕೆಯಾಗಿದ್ದಾರೆ. ಈಗಾಗಲೇ 301 ಕಂಪನಿಗಳ ಫಲಿತಾಂಶಗಳನ್ನು www.alvaspragati.com ನಲ್ಲಿ ಪ್ರಕಟಿಸಲಾಗಿದ್ದು ಅಭ್ಯರ್ಥಿಗಳು ತಮ್ಮ ಆಯ್ಕೆ ಹಾಗೂ ಶಾರ್ಟ್ ಲಿಸ್ಟ್ ವಿವರವನ್ನು ವೆಬ್ಸೈಟ್ ಮೂಲಕ ಪರಿಶೀಲಿಸಬಹುದು. ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್, ಆಳ್ವಾಸ್ ಪ್ರಗತಿ ಉತ್ಪಾದನಾ ವಲಯದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರಸ್ವಾಮಿ, ಉದ್ಯೋಗ ನಿಯೋಜನಾ ವಿಭಾಗದ ಮುಖ್ಯಸ್ಥೆ ಕುಮಾರಿ ರಂಜಿತಾ ಆಚಾರ್ಯ, ಆಳ್ವಾಸ್ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ, ಪಿಆರ್ಒ ದಿಶಾ ಶೆಟ್ಟಿ ಉಪಸ್ಥಿತರಿದ್ದರು. ಇದರ ಪೂರ್ತಿ ಮಾಹಿತಿ ಈಗಾಗಲೇ ನಮ್ಮ ಸೈಟ್ ಅಲ್ಲಿ ನಾವು ಮಕ್ಕಳಿಗೆ ಆಲ್ರೆಡಿ SMS ಕಳಿಸಿ ಆಗಿದೆ. ಎಲ್ಲಾ ಕಂಪನಿಗಳಲ್ಲಿ ಯಾವ ಸೆಲೆಕ್ಷನ್ ಆಗಿದೆ ಇದರ ಮಾಹಿತಿ ನೀವು ಆಚೆ ನಮ್ಮ ಸ್ಲೈಡ್ ನೋಡಬಹುದು. ಇದರಲ್ಲಿ ಎಲ್ಲ ಕಂಪನಿಯ ಡೀಟೇಲ್ಸ್ಗಳು, ಎಷ್ಟೆಷ್ಟು ಮಕ್ಕಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಸಿಲೆಕ್ಟ್ ಆಗಿದ್ದಾರೆ, ಇದರ ಇಡೀ ಪೂರ್ತಿ ಡೀಟೇಲ್ಗಳು ಈಗ ಲಭ್ಯವಾಗಿದೆ. ಯಾರೇ ಮಕ್ಕಳು ಕೂಡ ಎಲ್ಲಿದ್ರೂ ಕೂಡ ಅವರಿಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ, ನಿಮಗೂ ಕೂಡ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಪೂರ್ತಿ ಡೀಟೇಲ್ಸ್ ಇದರಲ್ಲಿ ನೀವು ನೋಡಿದ್ರೆ ಈಗ ಹೆಸರು ಕೂಡ ಎಲ್ಲಿಯಾದ್ರೂ ಕನ್ಫ್ಯೂಷನ್ ಇದ್ರೆ ಖಾಲಿ ಹೆಸರು ಇಲ್ಲದ್ರೆ ID ನಂಬರ್ ಇಲ್ಲಿ ಹಾಕಿದ್ರೆ, ಇಲ್ಲದ್ರೆ ಸೆಕ್ಟರ್ ವೈಸ್, ಇಲ್ಲದ್ರೆ ಕ್ವಾಲಿಫಿಕೇಶನ್ ವೈಸ್ ಯಾವ ಸಿಲೆಕ್ಷನ್ ಆಗಿದೆ, ಏನ್ ಸಿಲೆಕ್ಷನ್ ಆಗಿದೆ ಅದರ ಪೂರ್ತಿ ಮಾಹಿತಿ ಇದರಲ್ಲಿ ಇದೆ. ತುಂಬಾ ವಿವರಗಳು, ಅವರ ನಂಬರ್ ಹಾಕ್ಲಿಲ್ಲ, ಇದರಲ್ಲಿ ಫೋನ್ ನಂಬರ್ ಹಾಕ್ಲಿಲ್ಲ. ಯಾಕೆ ಹೇಳಿದ್ರೆ ಸುಮ್ಮನೆ ಅವರ ಪ್ರೈವಸಿ ಇದಾಗಬಾರ್ದಂತ. ಆದ್ರೂ ಅವರ ಇಮೇಲ್ ID ಮತ್ತೆ ಅವರ ನಂಬರ್ ಏನುಂಟು ನೀವಿಲ್ಲಿ ಏನ್ ನೋಡ್ತಿದ್ರಿ, ಇವರೆಲ್ಲರೂ ಕೂಡ ಆನ್ಲೈನ್ ರಿಜಿಸ್ಟರ್ ಮಾಡಿದವರು. 16ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿಯಲ್ಲಿ ಒಟ್ಟು 15,539 ಅಭ್ಯರ್ಥಿಗಳು ಪಾಲ್ಗೊಂಡು 332 ಕಂಪನಿಗಳು ಪಾಲ್ಗೊಂಡಿದ್ದು ಅದರಲ್ಲಿ 2,416 ಅಭ್ಯರ್ಥಿಗಳಿಗೆ ಸ್ಥಳದಲ್ಲೇ ಉದ್ಯೋಗದ ಆಫರ್ ಅನ್ನು ನೀಡಿ 6,183 ಅಭ್ಯರ್ಥಿಗಳಿಗೆ ಅವರನ್ನ ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿದೆ.